ದಲಿತ ಚಳುವಳಿ ಮುಂದಿನ ಹಾದಿ ಎಂಬ ವಿಚಾರ ಸಂಕಿರಣಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಮೈಸೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು. ಇದೇ ವೇಳೆ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರಾದ ಹರಿಹರ ಆನಂದ ಸ್ವಾಮಿಗೆ ಸಚಿವರು ಸನ್ಮಾನಿಸಿದರು. ಬಳಿಕ ಎಚ್.ಸಿ. ಮಹದೇವಪ್ಪ ರಾಜ್ಯದಲ್ಲಿ ಬಹಳ ವರ್ಷಗಳಿಂದ ದಲಿತ ಚಳುವಳಿ ಬಹಳ ವರ್ಷಗಳಿಂದ ಸಕ್ರಿಯವಾಗಿದೆ. ತಳ ಸಮುದಾಯಗಳ ಅಸಮಾನತೆ, ನೋವು, ಬಡತನ ನಿವಾರಣೆಯಲ್ಲಿ ದಲಿತ ಸಂಘಟನೆಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ. ಶೋಷಿತ ಸಮುದಾಯಗಳ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಸಮುದಾಯಗಳಲ್ಲಿ ಶಿಕ್ಷಣ, ಸಂಘಟನೆ ಹಾಗೂ ಹೋರಾಟದ ಬಗ್ಗೆ ಅರಿವು ಮೂಡಿಸುತ್ತಿರುವ ಕಾರ್ಯ ಶ್ಲಾಘನೀಯ ಎಂದರು. ಸಮುದಾಯಗಳು ತುಳಿತಕ್ಕೊಳಗಾಗಿದ್ದಾವೆ, ಶೋಷಣೆಗಳು ಒಳಗಾಗಿದ್ದಾವೆ, ಅಕ್ಷರದಿಂದ ವಂಚಿತರಾಗಿದ್ದಾರೆ, ಅಸ್ಪೃಶ್ಯತೆಯ ನೋವನ್ನು ಅನುಭವಿಸ್ತಾ ಇದ್ದಾರೆ, ಸಾಮಾಜಿಕ ಬಹಿಷ್ಕಾರಕ್ಕೊಳಗಾಗಿದ್ದಾರೆ. ಆ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಈ ಸಂಘಟನೆ ಕಟ್ತಾರೆ. ಹಿರಿಯ ಪತ್ರಕರ್ತ ಡಾಕ್ಟರ್ ಕೆ ಶಿವಕುಮಾರ್, ದಲಿತ ಸಂಘಟನೆ ಹಾಗೂ ರೈತ ಸಂಘಟನೆಗಳು ಒಂದೇ ಹಾದಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಶೋಷಿತ ಸಮುದಾಯಗಳ ಯುವಕರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡಿವೆ ಎಂದು ತಿಳಿಸಿದರು. ದಲಿತ ಸಂಘರ್ಷ ಸಮಿತಿ ಪರಿಸ್ಥಿತಿ ಮತ್ತು ದಲಿತ ನಾಯಕರ ಪರಿಸ್ಥಿತಿ ಹಂಗೆ ಆಗಿರೋದು. ಹೋರಾಟ ಮಾಡ್ತೀರಿ, ಒಂದೆರಡು ಒಳ್ಳೆ ಸಕ್ಸಸ್ಫುಲ್ ಆಗಿ ನೀವು ಹಿಡಿದಂತ ಹಠನ ಸಾಧಿಸ್ತೀರಿ, ಆ ಮೆಲ್ಕ ಹಾಕೊಂಡು ಇನ್ನೊಂದು 4 ವರ್ಷ ನೀವು ಚಳವಳಿ ಮಾಡುವಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಹರಿಹರನ್ ಸ್ವಾಮಿ ದಲಿತ ಚಳುವಳಿಗೆ ತನ್ನದೇ ಆದ ಇತಿಹಾಸವಿದೆ ಎಂದು ವಿವರಿಸಿದರು. ಬದುಕಿನ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಲಿಲ್ಲ, ಲೈಫ್ ವಿತ್ ಮೂಮೆಂಟ್ ಕಲಿಸಲಿಲ್ಲ. ಚಳವಳಿ ನಿನ್ನನ್ನ ನೀನು ರೂಪಿಸಿಕೊಳ್ಳುವುದ್ರ ಒಟ್ಟಿಗೆ ನೀನು ಚಳವಳಿಯನ್ನ ಕಟ್ಟಬೇಕು ಅನ್ನೋದನ್ನ ಹೇಳ್ಕೊಡ್ಲಿಲ್ಲ. ಎಮೋಷನಲ್ ಆಗಿ ಚಳವಳಿಗೆ ತುಮುಕಿದ್ವಿ.